ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ಫುಲ್ಲು ರೋದನೆ ಕೊಡ್ತವ್ರೆ. ಹಾಂ ಏನಮ್ಮ? ಹಾಂ ಹ್ಞೂ ನಾಷ್ಟ ಬಡ್ಸ್. ಹಾಂ ಮೊಟ್ಟೆನೂ ಹಾಕು. ಹಾಂ ಅದು ಕೊಡು. ಇನ್ನೊಂದು ಇಲ್ಲ ಇರೋ ಮಕ ತೊಳ್ಕೊಂತೀನಿ. ಸೊ ಮನೇಲಿ ನೀರು ಕ್ಯಾನು ತಂದವ್ರ ಇಲ್ಲ ಅಂತ ನೋಡಿದೆ. ನಮ್ಮಮ್ಮ ಅದಕ್ಕೆ ನೀರು ಕ್ಯಾನ್ ತಂದಿದ್ದಾರೆ, ನೀನೇನು ತಲೆ ಕೆಡ್ಸ್ಕೊಬೇಡಪ್ಪ ಅಂತ ಹೇಳ್ತಿದ್ದಾರೆ. ಅದು ಒಂದು ವಿಚಾರ ತುಂಬ ಖುಷಿ ಆಯ್ತಪ್ಪ. ತಂದಿಕ್ ಬಿಟ್ರೆ ನನಗೇನು ತಲೆನೋವು ಇರಲ್ಲ. ಸೊ ಬನ್ನಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ. ಒಳ್ಳೆ ಹೀರೋ ಇದ್ದಂಗೆ ಇದೀರಲ್ಲ ಅಣ್ಣ. ಹಾಯ್ 5 ಇದ್ದಾವೆ. ಓಕೆ ನೋಡಿ, ಇದೇ ನಮ್ಮ ಬ್ಲಡ್ ಸ್ಯಾಂಪಲ್. ಇವರೇ ರನ್ನರ್ ತಗೊಂಡೋಗೋದು. ಎಷ್ಟಿತ್ತಣ್ಣ? ತುಂಬ ಇದ್ದಾವೆ ಇವತ್ತು. ಅವ್ರದ್ದು ದಿಲೀಪ್ ಅವ್ರದ್ದು ದಿಲೀಪ್ ಅವ್ರದ್ದು 5, ನಿಮ್ದೊಂದು 5. ಆಮೇಲೆ ಪ್ರಶಾಂತ್ ರಜೆ ಇವತ್ತು. ಅವ್ರದ್ದು ಎಲ್ಲ ಪಿಕಪ್ ಮಾಡಿದ್ದೀನಿ. ಅವ್ರ ರೂಟು ತುಂಬ ಸುತ್ತಾಡಿದ್ದೀನಿ ಇವತ್ತು. ತುಂಬ ಕಷ್ಟ ಬಿದ್ದುಬಿಟ್ಟಿದ್ದಾರೆ ಇವರು ಪಾಪ. ಹೌದು, ಇವಾಗ ಇಲ್ಲಿಂದ ಫುಲ್ಲು ಟ್ರಾಫಿಕಲ್ಲಿ ಅಷ್ಟು ದೂರ ಹೋಗಬೇಕು. 110 ಕಿಲೋಮೀಟರ್ಸ್. ಎಷ್ಟು? 110 ಇಲ್ಲ 120 ಕಿಲೋಮೀಟರ್ ಆಗುತ್ತೆ. ಎವ್ರಿ ಡೇ 110-120 ಕಿಲೋಮೀಟ್ರ್ ಆಗುತ್ತೆ ಪಾಪ ಅವ್ರದ್ದು. ಅವರು ಏನು ಕೆಲಸ ಗೊತ್ತಾ ಮಾಡೋದು? ಅದೇ ನಾನು ಬ್ಲಡ್ ಸ್ಯಾಂಪಲ್ ತೊಗೊಂಬರ್ತೀನಲ್ಲ, ಅದನ್ನು ರನ್ನರ್ ಇಲ್ಲಿಂದ ತೊಗೊಂಡೋಗಿ ಲ್ಯಾಬಿಗೆ ತಲುಪಿಸೋ ಕೆಲಸ ಮಾಡೋದು ಅವರು. ಎಸ್. ಸೊ ಇವಾಗ ಬನ್ನಿ, ಚಿನ್ನು ಫೋನ್ ಮಾಡ್ತಿದ್ದಾನೆ, ಅಲ್ಲಿಗೆ ಹೋಗೋಣ. ದೇವನಹಳ್ಳಿ ಹತ್ರ ಇದ್ದಾನಂತೆ, ಇನ್ನೂ ಬಂದಿಲ್ಲ. ಅವನೇ ಅವಾಗೆ ಫೋನ್ ಮಾಡ್ತಾ ಇದ್ದ. ನಾನು ಅವಾಗ ತಾನೇ ಇನ್ನು ಡ್ಯೂಟಿಯಿಂದ ಬಂದಿದ್ನಲ್ಲ. ಸೊ ಒಂದೇ ಸಲ ಬಾ ಅಂತಿದ್ದ. ನಾನು ಇನ್ನೂ ಫ್ರೆಶ್ ಅಪ್ ಆಗಿ ಬರೋದು ಲೇಟ್ ಆಗುತ್ತೆ ಅಂದೆ. ಸೊ ಏನೋ ಕೆಲಸದ ಮೇಲೆ ದೇವನಹಳ್ಳಿಗೆ ಹೋಗಿದ್ದಾನಂತೆ. ಸೊ ಅವ್ನು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಬೇಗನೆ ಬರ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಅವನು ಎಷ್ಟೊತ್ತಿಗೆ ಬರ್ತಾನೆ ಅಂತ ವೆಯ್ಟ್ ಮಾಡಿ. ಗೈಸ್, ಇವಾಗ ನಾನು ಎದುರುಗಡೆ ಒಂದು ಲಾರಿ ನಿಂತಿದೆ. ಆ ಲಾರೀಲಿ ಒಬ್ಬರು ಫೋನು ಅಂದರೆ ರೀಲ್ಸು ಆಮೇಲೆ ಯೂಟ್ಯೂಬ್ ನೋಡ್ತಾ ಇದ್ದಾರೆ. ನೋಡೋಣ, ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ 207 ಜನ ಇದ್ದಾರೆ. ಹೋಗಿ ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಅಂತ ಹೇಳ್ತೀನಿ. ಅವ್ರು ಸಬ್ಸ್ಕ್ರೈಬ್ ಮಾಡ್ತಾರೋ ಇಲ್ಲೋ ನೋಡೋಣ, ಬನ್ನಿ ನೀವೇ. ಅಣ್ಣ, ಕನ್ನಡದವರ ನೀವು? ಹಾಂ, ಏನಿಲ್ಲ, ನಮ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಾಗಿತ್ತು. ಮಾಡ್ತೀರಾ? ಗೊತ್ತಿಲ್ಲ. ಯಾವೂರು? ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ. ಏನೆಲ್ಲ ಉತ್ತರ ಕರ್ನಾಟಕದವರೆಲ್ಲ ರವೀಣ್ಣ ಹತ್ರ ಕೆಲಸ ಮಾಡ್ತಿರೋದು. ಅವಾಗ ಗೊತ್ತಾಯ್ತು. ನಾನು ಪಿಟ್ಟೊಂದು ಅನ್ಕೊಂಡೆ. ಎಲ್ಲ ರವೀಣ್ಣ ಅವ್ರದಾ? ಅದೇ ಸಬ್ಸ್ಕ್ರೈಬ್ ಮಾಡ್ತೀರಾ ಇಲ್ಲ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ಯಾವ್ದು ಯೂಟ್ಯೂಬ್ ಓಪನ್ ಮಾಡಿ. ಯೂಟ್ಯೂಬ್ ಜಾಸ್ತಿ ನಾವು ನೋಡಲ್ಲ. ಯಾಣ ಹಿಂಗೆ ಅಂದ್ಬಿಟ್ರೆ ನೀವು ಕನ್ನಡದವರೆಲ್ಲ ನಮ್ಮನ್ನು ನೋಡಿಲ್ಲ ಅಂದರೆ ಎಲ್ಲಿಗಣ ಹೋಗೋದು ನಾವು. ನೋಡಿ ಗೈಸ್, ಈ ಅಣ್ಣ ಸಬ್ಸ್ಕ್ರೈಬ್ ನನಗೆ ಮಾಡೋಕ್ಕೆ ಬರಲ್ಲಪ್ಪ ಅಂದ್ಬಿಟ್ಟು ಪಾಪ ಫೋನೇ ಕೊಟ್ಬಿಟ್ಟಿದ್ದಾರೆ. ಇವಾಗ ನಾನೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀನಿ. ಇದೊಂಥರ ಅಜೀಬ್ ಆದ್ರೂ ನನ್ನ ಯೂಟ್ಯೂಬ್ ಚಾನಲ್ ಇನ್ಕ್ರೀಸ್ಮೆಂಟ್ ಮಾಡಬೇಕು ಅಂದರೆ ನಾನೇನೋ ಒಂದು ಮಾಡಬೇಕಲ್ಲ. ಸೊ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀನಿ. ನೀವು ಎಲ್ಲ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹೇಳಿ ಅಣ್ಣ, ಸ್ವಲ್ಪ ನೀವು ಮಾಡೋಕ್ಕೆ ಹೇಳಿ. ನಿಮ್ಮ ಬಾಗಲಕೋಟೆ ಅವ್ರಿಗೆಲ್ಲ ಹೇಳಿ. ಬಾಗಲಕೋಟೆ ಸೈಡಲ್ಲಿ ಮಾಡ್ತಾ ಇದ್ದಾರೆ, ನೋಡ್ತಾರೆ ಎಲ್ಲ ಊರಾದ್ರು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನೋಡಿ, ಅಣ್ಣ ಥರ ಎಲ್ಲರೂ ಸಿಕ್ಬಿಟ್ರೆ ನಮಗೆ ತಲೆನೋವು ಇರೋಲ್ಲ. ಕೆಲವರೆಲ್ಲ ಯೂಟ್ಯೂಬ್ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಏನೋ ಭಿಕ್ಷೆ ಬೇಡ್ತಾ ಇದ್ದೀವಿ ಅನ್ನೋ ಥರ ನೋಡ್ತಾರೆ, ಅದಕ್ಕೇ. ಸೊ ಗೈಸ್, ಚಿನ್ನು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ದೆ. ಇವಾಗ ನಾನು ಬಂದಿದ್ದೀನಿ ನಮ್ಮ ಫ್ರೆಂಡ್ ಅಜಿತ್ ಹತ್ರ. ನೋಡಿ ಏನು ಮಾಡ್ತಿದ್ದಾನೆ ಕುತ್ಕೊಂಡು, ಫುಲ್ಲು ಎಡಿಟಿಂಗ್ ಮೇಲೆ ಎಡಿಟಿಂಗು ನಾಡು ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದ್ದಂಗೆ ಆಯಿತು ಅನ್ಕೊಂತ. ಎಡಿಟ್ ಮಾಡ್ತಾ ಇದೆಯಾ? ನಿಮ್ದೇ ಹಸಿಲ ಸರ್, ನಿಮ್ದೇ ಇರೋಣ ಅಂತ ಬಂದೆ ನಾನು. ಹಾಳು ಮಾಡಿ. ಸೊ ಗೈಸ್, ಇವಾಗ ಅವನವ್ರ ಹಸುಗಳಿಗೆ ನೀರು ಕುಡಿಸೋದಕ್ಕೆ ಆ ಕಡೆ ಕರ್ಕೊಂಡೋಗಿದ್ದಾನೆ. ಸೊ ಇವಾಗ ಅವನು ಕೂಡ ಇಲ್ಲಿಂದ ಅಲ್ಲಿ ಹೋಗಿದ್ದಾನೆ.
ಚಿನ್ನೂ ಇನ್ನೂ ಬಂದಿಲ್ಲ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾರು ಫಸ್ಟ್ ಬರ್ತಾರೆ ನೋಡೋಣ. ಸೊ ಗೈಸ್, ಇವನು ಹಸುಗಳಿಗೆಲ್ಲ ನೀರು ಕುಡಿಸ್ಕೊಂಡು ತಿರ್ಗಾ ಇವನೇ ಬಂದ್ಬಿಟ್ಟ. ಚಿನ್ನು ಕಡೆಗೂ ಬಂದೇ ಇಲ್ಲ ಇವತ್ತು. ಬೋಳಿ ಮಗ, ಎಂತ ದೊಡ್ಡ ಬೋಳಿ ಮಗ ಅಂದ್ರೆ ಹೇಳಂಗೆ ಇಲ್ಲ. ಸೊ ಚಿನ್ನು ಫೋನ್ ಹಾಕಿದ್ದ, ಅವನೇ ಫೋನ್ ಮಾಡಿದ್ದ. ಅವನೇ ಫೋನ್ ಹಾಕಿದ್ದ, ಚಿನ್ನು ಎಲ್ಲಿದ್ದೀನಿ ಅಂತ ಫಸ್ಟ್ ಮಾಡ್ದ, ನಾನು ಬರಲ್ಲ ಅಂದೆ. ತಿರ್ಗಾ ನಾನು ರೆಡಿ ಆದಿಗೆ ಬಿಟ್ಟು ಆಮೇಲೆ ಎಲ್ಲಿದೆ ಅಂತ ಫೋನ್ ಹಾಕಿದೆ. ಆಮೇಲೆ ದೇವನಹಳ್ಳಿ ಅಂದ, ಆಮೇಲೆ ಬರ್ತಾ ಇದ್ದೀನಿ 5 ನಿಮಿಷ ಅಂದ. ಅಷ್ಟೊತ್ತಿಗೆ ನಿಮ್ಮ ಅಮ್ಮನ ಸಿಕ್ತು. ಓ ಅಲ್ಲಿ ಕಾನೆಗೌರೆ ಅಂತಂದ್ರು. ಆಮೇಲೆ ಇಲ್ಲಿಗೆ ಬಂದೆ. ಏನನ್ನ ಹೇಳು ಹೋಗ್ಲಿ, ವ್ಯೂಸೇ ಓದ್ತಾ ಇಲ್ಲ ನಂದು. ಏನನ್ನ ಹೇಳಲ್ಲ ವ್ಯೂಸ್. ನೀನು ಇವಾಗ ಹೇಳೋ ಮಾತಿಂದ ಹಂಗೆ 1 ಮಿಲಿಯನ್ ಹೋಗ್ಬೇಕು. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಜಯ್, ಅದು ಹೆಂಗ ಮತ್ತೆ ಅವ್ನ ಜಿವಿ ಕನ್ನಡ ಅನ್ನೋ ಮಾತ್ರ ಒಂದೇ ಫಸ್ಟ್ ವಿಡಿಯೋ 25,000 ಗೈಸ್. ನನಗೆ ಇವತ್ತಿಗೂ ನಾರ್ಮಲ್ ಯೂಟ್ಯೂಬರ್ಸ್ಗೆ ಶಾಕ್ ಆಗ್ತಿರೋ ವಿಷಯ ಏನಂದ್ರೆ, ಅದು ಹೆಂಗೆ ಫೇಮಸ್ ಅವನು. ಅದು ನಾನು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿಲ್ಲ, ಒಂದೇ ವಿಡಿಯೋ 25,000 ಫಸ್ಟ್ ವಿಡಿಯೋದಲ್ಲೇ ಮಾನಿಟೈಸ್ ಎಲ್ಲ ಆಗೋಗ್ಬಿಡುತ್ತೆ ಯೂಟ್ಯೂಬಲ್ಲಿ. ಇವಾಗ 100K ಆಯ್ತು. ಅದು 100K ಆಗೋಯ್ತಾ? ಅದು ಹಿಂಗೆ ಆ ಥರ ಏನಾನ ಗೈಡೆನ್ಸ್ ಏನಾನ ಇದ್ರೆ ಹೇಳ್ರಿ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಒದ್ಲಾಡ್ತಾ ಇದ್ದೀವಿ, ಏನು ಪ್ರಯತ್ನ ಪಡ್ತಾ ಇದ್ರಿ, ಏನು ಯೂಸ್ ಆಗ್ತಾ ಇಲ್ಲ. ಏನು ಅದರಲ್ಲಿ ಏನೋ ಟೆಕ್ನಿಕ್ ಇದ್ರೆ ಸ್ವಲ್ಪ ಹೇಳ್ರಪ್ಪ, ಸ್ವಲ್ಪ ಬಡವ್ರು ನಾವು ಬದುಕ್ತೀರಿ. ಅಯ್ಯೋ, ಮೆಸೇಜ್ ಮಾಡು. ಯಾರಿಗೆ? ಜಿವಿ ಕನ್ನಡಿಗ ತಾನೆ, ಫ್ಯಾಮಿಲಿ ಕನ್ನಡಿಗ. ಜಿವಿ ಕನ್ನಡನೇ. ಆಮೇಲೆ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಲಾಗ ಒಂದು. ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಒಂದ್ಸಲ ಚೆಕ್ ಮಾಡಿಬಿಟ್ಟು ನೋಡಿ. ಅವ್ನು ಫಸ್ಟ್ ಲಾಂಗ್ ಫಾರ್ಮೇಟ್ ವಿಡಿಯೋನ 25,000 ಓಡಿರೋದು. ನಾವು ಬಿಡ್ತಾ ಇದ್ದೀವಿ. ನಮ್ಮದು ಒಂದಿನ 20 ಹೊಡೆದ್ರೆ ಇನ್ನೊಂದು ದಿನ 10 ಓಡಿರುತ್ತೆ. ಇನ್ನೊಂದಿನ 20 ಹೊಡೆದ್ರೆ ಅದು ಅಲ್ಲೇ ಸ್ಟೆಕ್ಕೆ ಆಗ್ಬಿಟ್ಟಿರುತ್ತೆ. 3-4 ದಿನ ಹೋದ್ರು 21, 20 ಅಲ್ಲಿಗೆ ನಿಂತ್ಕೊಂಡ್ಬಿಟ್ಟಿರುತ್ತೆ. ನಾನೇ ನಮ್ಮ ಅಪ್ಪ ಫೋನಲ್ಲಿ, ನಮ್ಮ ಅಮ್ಮ ಫೋನಲ್ಲಿ ನೋಡಿ ಇಂಥವ್ರ ಫೋನ್ ನೋಡೋರ ಇಲ್ಲ ಅಂತ ನೋಡಿ ಆನ್ ಮಾಡಿ ಇಕ್ಸಿ ವಾಚ್ ಅವರ್ ಕಂಪ್ಲೀಟ್ ಮಾಡು. ಇದು ನಮ್ಮ ಮನೆಯವರು ಆಗ್ತಿರೋದು. ದಯವಿಟ್ಟು ಯಾರಾದ್ರೂ ಅರ್ಥ ಮಾಡ್ಕೊಳ್ಳಿ. ಮಾನಿಟೈಸ್ ಆಗಬೇಕು. ನಾವು ಏನೋ ಒಂದು ಮಾಡಿ ಏನೋ ಹೇಳು. ದಯವಿಟ್ಟು ಸ್ವಲ್ಪ ನಮ್ಮನ್ನು ಏನೋ ಅಷ್ಟೋ ಫೇಮಸ್ ಮಾಡ್ರಿ. ಇಲ್ಲಿಂದ 4 ಊರಿಗೆ ಹೋದ್ರೆ ಅಯ್ಯೋ ಯಾರೋ ಒಬ್ರು ಇಂಥವ್ರು ಏನೋ ಒಂದು ಮಾಡ್ತವ್ರೆ, ವಿಡಿಯೋಗಳು ಮಾಡ್ತವ್ರೆ, ನಗಿಸ್ತವ್ರೆ ಅಂತ ಒಂದು ಗುರುತಿಸಿದ್ರೆ ಸ್ವಲ್ಪ ನಮಗೂ ಏನೋ ಒಂದು ಖುಷಿ ಆಗುತ್ತೆ. ಏನೋ ಪರವಾಗಿಲ್ಲಪ್ಪ, ಮಾಡ್ತಾ ಇರೋದಕ್ಕೂ ಪ್ರಯತ್ನ ಸಿಕ್ಕಂಗಾಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಸುಮ್ಮನೆ ವಿಡಿಯೋ ಫೋನ್ ಇಟ್ಕೊಂಡು ತಲೆ ದಿಂಗ್ತವನೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ಸಾಕು, ಈಗಲೇ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಆಮೇಲೆ ಅಲ್ಲೆಲ್ಲ ನಾವು ಹೋದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಅಲ್ಲಿಂದ ಸೀದಾ ಮನೆಗೆ ಬಂದು ಊಟ ಮಾಡಿ ಜಿಮ್ಮಿಗೆ ಬಂದಿದ್ದೀನಿ. ಬನ್ನಿ ಇವಾಗ ವರ್ಕೌಟ್ ಮಾಡೋಣ. ಜಿಮ್ಮೆಲ್ಲ ಫುಲ್ ಖಾಲಿ ಜಿಮ್ಮೆಲ್ಲ ಖಾಲಿ ಇರಲಿ. ಸೊ ಗೈಸ್, ಇವಾಗ ಜಿಮ್ ಮಾಡಿಕೊಂಡು ನಮ್ಮ ಫ್ರೆಂಡು ಅಂಗಡಿ ಇದೆ, ಬಟ್ಟೆ ಅಂಗಡಿ ನೋಡಿ. ಇವಾಗ ಇವನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ರೇವಾ ಕಾಲೇಜ್ ರೋಡ್ ಹತ್ರ ಆಫ್ ಸ್ಟೈಲ್ ಮನು ಅಂದ್ರೆ ಎಂಟರ್. ಯಾರು ರೇವಾ ಕಾಲೇಜ್ ಪ್ರಿನ್ಸಿಪಾಲ್ ಹೋಗಿ ಕೇಳಿರ್ಬೇಕಾದ್ರೆ ಈ ಪೆಟ್ರೋಲ್ ಬಂಕ್ ಪಕ್ಕದ ರೋಡಲ್ಲೇ ಐತೆ ಅಂತ ಹೇಳ್ತಾರೆ. ಎಲ್ಲರೂ ಬಂದು ತಗೊಂಡ್ರಿ. ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರೋ ಬಟ್ಟೆನೇ ಇರುತ್ತೆ. ಎಲ್ಲ ಡಿಸ್ಕೌಂಟ್ ಮಾಡಿ ಒಳ್ಳೆ ಆಫರ್ ಪ್ರೈಸ್ಗೆ ಕೊಡ್ತಾನೆ ಪಾಪ, ಹಂಗೇನಿಲ್ಲ. ಸೊ ಇವಾಗ ಜಿಮ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಮನೆಗೆ ಹೋದ್ಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ, ಓಕೆನಾ? ಅಡ್ರೆಸ್ ಗೊತ್ತಾಯ್ತಲ್ಲ, ಯಾರನ್ನ ನಿಯರ್ ಬೈ ಇರೋರೆಲ್ಲ ಬನ್ನಿ, ಓಕೆನಾ? ಸೊ ಗೈಸ್, ಆಲ್ರೆಡಿ ಕತ್ಲಾಗೋಗಿದೆ. ಇವತ್ತು ಇಂಡಿಯಾನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಟಾಟಾ, ಬಾಯ್ ಬಾಯ್.